ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯುಗಾದಿ ಹಬ್ಬದ್ದು ನಮ್ಮನೇಲಿ ಸ್ಪೆಷಲ್ ಯಾವ ರೀತಿ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಮಾಡಿದ್ವಿ, ಮತ್ತು ಒಬ್ಬಟ್ಟು ಸಾರು ಯಾವ ರೀತಿ, ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡಿದ್ದೀವಿ ಅಂತ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಎಣ್ಣೆ, ಮೈದಾ, ರವೆ, ಕಾಯಿ, ಏಲಕ್ಕಿ, ಗಸಗಸೆ, ಬೆಲ್ಲ ಎಲ್ಲ ಮೈದಾ ಎಲ್ಲ ತಂದಿಟ್ಕೊಂಡಿದ್ದೀನಿ. ಈಗ ರವೆನ ನೆನೆಸಿಟ್ಟಿದ್ದೀನಿ. ನೋಡಿ, ಈ ಹದದಲ್ಲಿ ರವೆ ಸಾಫ್ಟಾಗಿರಬೇಕು, ಇಲ್ಲ ಅಂದರೆ ಅದು ಹಾಗೆ ಕೈಗೆ ಸಿಗುತ್ತೆ, ಚೆನ್ನಾಗಿರಲ್ಲ ತಟ್ಟೋದಕ್ಕೆ ಆಗಲಿ, ಕಿತ್ತೋಗ್ಬಿಡುತ್ತೆ. ಆದಷ್ಟು ಒಂದು 10 ನಿಮಿಷ ನೆನೆಸಿಟ್ಕೊಳ್ಳಿ ರವೆನ. ಅದು ಮೈದಾ ಹಸಿಟ್ಟು ಥರ ಅದು ನೆಂದಾಗ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಮೈದಾನ ಮಿಕ್ಸ್ ಮಾಡಿಕೊಂಡು ಕನಕ ರೆಡಿ ಮಾಡ್ಕೊತಾ ಇದ್ದೀನಿ ಕಾಯಿ ಒಬ್ಬಟ್ಟಿಗೆ. ನೋಡ್ಬೋದು ನೀವು, ಈ ರೀತಿ ಹದದಲ್ಲಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಕನಕ. ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ, ಯಾಕೆಂದರೆ ಒಬ್ಬಟ್ಟು ಅಂದರೆ ಯೆಲ್ಲೋ ಕಲರ್ ಆಗಿದ್ರೇ ಚೆನ್ನಾಗಿರೋದು. ವೈಟು ಮಾಡ್ಬೋದು, ಬಟ್ ನಾವು ಒಬ್ಬಟ್ಟಿಗೆ ಯೆಲ್ಲೋ ಆಗಿ ಇಷ್ಟಪಡ್ತೀವಿ. ಲಾಸ್ಟಲ್ಲಿ ಈ ಥರ ಎಲ್ಲ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾದಿ ಒಂದು 10-15 ನಿಮಿಷ ನೆನ್ಸಕ್ಕೆ ಬಿಡಿ. ಅಷ್ಟರಲ್ಲಿ ಕಾಯಿ ರೆಡಿ ಮಾಡ್ಕೊಳ್ಳೋಣ ಕನಕಗೆ. ನೋಡಿ, ಕಾಯಿ ಈ ಥರ ಕಟ್ ಮಾಡಿ ಈ ಥರ ಮಿಕ್ಸಿಗೆ ಹಾಕಿ ತುರಿದು ಇಟ್ಕೊತಾ ಇದ್ದೀವಿ. ಅದಕ್ಕೇ ಏಲಕ್ಕಿ ಹಾಕಿ ರುಬ್ಕೊತಾ ಇದ್ದೀವಿ. ರುಬ್ಬಿದಾದ್ಮೇಲೆ ಈಗ ಬೆಲ್ಲ ಅಷ್ಟರಲ್ಲೂ ಒಂದು ಕಡೆ ಇಡೋಣ. ಬೆಲ್ಲ ಕರಗಬೇಕಲ್ವಾ, ಅದರಲ್ಲಿ ಎಲ್ಲ ಸೋಸೋಕ್ಕೆ ಅಂತ ಗಲೀಜಿರುತ್ತೆ, ಮಣ್ಣು ಕಲ್ಲು ಆ ಥರ. ಅದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ನಾವು ಸೋಸಿ ಇಟ್ಕೊಳ್ಳೋಣ. ಆಮೇಲೆ ತಿರ್ಗಾ ಅದನ್ನೇ ಕನಕ ರೆಡಿ ಮಾಡೋಣ. ಪೂರ್ಣ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ನಮಗೂ ತಿಳಿಸಿ. ನೋಡಿ, ಈ ಥರ ಕರಗಬೇಕು. ಈ ಥರ ಕರಗಾದ್ಮೇಲೆ ಆಗಿದೆ ಅಂತ ಈಗ ಸೋಸ್ಕೊಳ್ಳೋಣ. ಸೋಸಿ ನೋಡಿ ಎಷ್ಟು ಗಲೀಜಿರುತ್ತೆ ಅಂತ ತಳದಲ್ಲಿ ಪ್ಯಾನಲ್ಲೇ ನೋಡ್ಬೋದು ನೀವು. ಅದಕ್ಕೆ ಯಾವುದೊಂದು ಬೆಲ್ಲ ನಾವು ಕರಗಿಸ್ಬೇಕಾದ್ರೂ ನಾವು ಫಿಲ್ಟರ್ ಮಾಡಿಕೊಂಡೇ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ತಿರ್ಗಾ ಪ್ಲೇಟ್ ತೊಳೆದಿಟ್ಕೊಂಡು ತಿರ್ಗಾ ಪಾಕ ತಗೊಂಡಿರೋದನ್ನ ಹಾಕೋಣ. ಚೆನ್ನಾಗಿ ಬರುತ್ತೆ, ಮಾಡಿ. ಈಸಿ. ಕಾಯಿ ಒಬ್ಬಟ್ಟು ಅಂದರೆ ಏನು ಕಷ್ಟ ಏನಲ್ಲ, ಎಲ್ಲರೂ ಮಾಡಬಹುದು. ಈಗ ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ನೋಡಿ ಈ ಥರ ಆಯಿತು. ಈಗ ಕಾಯಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ರುಬ್ಕೊಂಡಿದ್ದೀವಿ ಕಾಯಿ ಜೊತೆಗೇ. ಸ್ವಲ್ಪ ಅದನ್ನು ರೋಸ್ಟ್ ಆಗಿರೋದು ಮಾಡ್ಕೋಬೇಕು. ಆಮೇಲೆ ಗಸಗಸೆ ಹಾಕ್ಕೋಬೇಕು. ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಆಗುತ್ತೆ, ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಜಾಸ್ತಿ ನಾವು ಇಟ್ಟರೆ ಅದು ಕರಗ್ತಾ ಇರುತ್ತೆ, ನಮಗೆ ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು, ಪರ್ಫೆಕ್ಟಾಗಿ. ಇವಾಗ ಅದ್ರ ಮೇಲೆ 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀವಿ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಈ ರೀತಿ ಹದದಲ್ಲಿ ಕನಕ ಪೂರ್ಣ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಕನಕ ರೆಡಿ ಆಗಿತ್ತಲ್ವ, ಅದನ್ನ ಎತ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ಚಿಕ್ಕದಾಗಿ ಎತ್ಕೊಂಡು ಹೂರ್ಣ ರೆಡಿ ಮಾಡ್ಕೊಂಡಿರೋದು ಅದರೊಳಗಡೆ ಇಟ್ಟು ತಟ್ಟಬೇಕು. ಕೆಳಗಡೆ ಪ್ಲಾಸ್ಟಿಕ್ ಪೇಪರ್ ಹಾಕೊಳ್ಳೋದ್ರಿಂದ ನಮಗೆ ನೀಟಾಗಿ ಅಗಲವಾಗಿ ತಟ್ಕೋಬೋದು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತಟ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈಸಿನೂ, ಬೇಗನೂ ಮಾಡ್ಬೋದು. ಏನು ನೋಡಿ, ನೀವು ನೋಡ್ಬೋದು ಕರೆಕ್ಟು ಅಳತೆಯಲ್ಲಿ ನಾವು ಮಾಡಿದಾಗ ಅದು ನಮಗೆ ಕರೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಒಂದು ಸ್ವಲ್ಪ ಕಿತ್ತೋಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ತಟ್ಟಿದ್ರು. ಈಗ ಪ್ಯಾನ್ ಇಟ್ಟಿದ್ದೀವಿ, ಸ್ವಲ್ಪ ಅದು ಬಿಸಿ ಆಗಲಿ. ಬಿಸಿ ಆದಮೇಲೆ ನೋಡಿ ಹಾಕಿದ್ದೀವಿ. ಅದು ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ಹಾಕಬೇಕಾದ್ರೆ. ನೋಡಿ ಎಷ್ಟು ಚೆನ್ನಾಗಾಯ್ತಲ್ವಾ. ಇದೇ ರೀತಿ ಮಾಡಿ ಟೇಸ್ಟ್ ಯಾವ ರೀತಿ ಇದೆ ಅಂತ ನಮಗೂ ತಿಳಿಸಿ. ನಿಮ್ಗಿಷ್ಟ ಆಯಿತು ಅಂತ ಅಂದ್ಕೊತೀನಿ ಕಾಯಿ ಒಬ್ಬಟ್ಟು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ವಾ, ನೋಡ್ಬೋದು ನೀವು.
ಈಗ ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. 2 ಗ್ಲಾಸ್ ಬೇಳೆ ಎತ್ಕೊಂಡಿದ್ದೀನಿ, 1 ದಪ್ಪದ ತೆಂಗಿನಕಾಯಿ, ಏಲಕ್ಕಿ, ನಾನು ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಬೆಲ್ಲ ಎತ್ಕೊಂಡಿದ್ದೀನಿ. ಈಗ 2 ಗ್ಲಾಸ್ ಹಾಕಿ 3 ಸಲ ತೊಳಿತಾ ಇದ್ದೀನಿ. ಬೇಳೆನ ತೊಳೆದ್ಬಿಟ್ಟು ಆಮೇಲೆ ನೀರಿಟ್ಟು ಬೇಯಿಸೋಕೆ ಇಡೋಣ. ಬೇಳೆ ಬೇಯಬೇಕಲ್ವ, ಅಷ್ಟರಲ್ಲಿ ಬನ್ನಿ ಕನಕ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಎತ್ಕೊಂಡಿದ್ದೀನಿ, ಉಪ್ಪು ಹಾಕಿದ್ದೀನಿ, ಮೈದಾ ಹಾಕ್ತಾಯಿದ್ದೀನಿ. ಚಿರೋಟಿ ಆಪ್ಷನಲ್, ನೀವು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲದೆ ಇದ್ರೂ ಪರವಾಗಿಲ್ಲ. ಸ್ವಲ್ಪ ಅದು ಗಂಟಾಗಿರುತ್ತೇನೋ ಅಂದ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಹಿಂಗೆಲ್ಲ ಮಿಕ್ಸ್ ಮಾಡಿ ಅರಿಶಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಮಗೆ ಕನಕಾಗೆ ಯಾವ ರೀತಿ ಹದ ಬೇಕೋ ಅಷ್ಟು ನಾವು ನೀರು ಹಾಕ್ಕೋಬೇಕು. ನೀವು ನೋಡ್ಬೋದು ಎಷ್ಟು ನೀಟಾಗಿ ನಾದಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಚೆನ್ನಾಗಿ ನಾದಿದ್ರೆ ಅದು ತಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಸಾಫ್ಟು ಆಗಿರುತ್ತೆ. ತುಂಬ ಈಸಿಯಾಗಿ ನಾವು ಮಾಡ್ಬೋದು ಒಬ್ಬಟ್ಟನ್ನ. ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ನಾದಿ ಕನಕ ರೆಡಿ ಆಗಿದೆ. ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಪ್ಲೇಟ್ ಮುಚ್ಚೋಣ. ಈಗ ನೋಡಿ ಪರ್ಫೆಕ್ಟಾಗಿ ಆಗಿದೆ. ಈಗ ನೆಕ್ಸ್ಟು ಈ ಕಡೆ ಬೇಳೆ ಇಟ್ಟಿದ್ದೀನಲ್ವ, ಅದು ಬೇಯ್ತಾ ಇದೆ ನೋಡಿ, ಇನ್ನೂ ಸ್ವಲ್ಪ ಬೇಯಬೇಕು. ಅದಕ್ಕೋಸ್ಕರ ಅಷ್ಟರಲ್ಲಿ ತೆಂಗಿನಕಾಯಿನ ಕಟ್ ಮಾಡಿ ಮಿಕ್ಸಿಗೆ ಗ್ರೈಂಡ್ ಮಾಡೋಣ ಬನ್ನಿ. ಚಿಕ್ಕದಾಗಿ ಉದ್ದುದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಮಿಕ್ಸಿಲಿ ಬೇಗ ಆಗುತ್ತೆ ಅಂತ. ಈ ಥರ ಕಟ್ ಮಾಡಿ ಇಟ್ಕೊಂಡು ಇದ್ರ ಜೊತೆಗೆ ಏಲಕ್ಕಿನೂ ಹಾಕ್ಕೊತೀನಿ ನಾನು. ಯಾಕೆಂದರೆ ಗ್ರೈಂಡಲ್ಲಿ ಚೆನ್ನಾಗಿ ಫ್ಲೇವರು ಕೊಡುತ್ತೆ, ಚಿಪ್ಪೆ ಸಮೇತ ಗ್ರೈಂಡ್ ಆಗುತ್ತೆ, ಚೆನ್ನಾಗೂ ಇರುತ್ತೆ, ಜೀರ್ಣನೂ ಆಗುತ್ತೆ ಅಂತ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಬೇಳೆ ಇನ್ನೂ ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ಬೆಲ್ಲ ಎಲ್ಲ ಒಡೆದು ಇಟ್ಕೊಂಡಿದ್ದೀನಿ ನೋಡಿ. ತೆಂಗಿನಕಾಯಿ ರೆಡಿ ಮಾಡಿದ್ದೀನಿ, ಅದಕ್ಕೆ ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ, ಬೇಳೆನೂ ಬಸ್ತು ಎತ್ತಿಟ್ಕೊಂಡಿದ್ದೀನಿ ಬೇಳೆ ರಸಕ್ಕೆ. ಈಗ ಇದು ಬೆಲ್ಲ ಒಡೆದಿಟ್ಟಿದ್ದೀನಲ್ವ, ಅದನ್ನು ಪಾಕ ಮಾಡ್ಕೊಳ್ಳೋಣ. ಅಂದರೆ ಕನಕಾಗೆ ಪೂರ್ಣಾಗೆ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಇದಾಗಿದೆ, ಬೆಂದಿದೆ. ಅದಕ್ಕೆ ನಾನು ಬೇಳೆ ಹಾಕ್ಕೊತಾ ಇದ್ದೀನಿ. ಈ ಥರ ಅಳತೆಯಲ್ಲಿ ನೀವು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಮುಂದೆ ನೋಡ್ಬೋದು, ನಾನು ಒಬ್ಬಟ್ಟು ತಟ್ಟಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಯಾವುದೇ ಒಂದು ಅಡುಗೆ ಮಾಡಿದ್ರೂ ನಾವು ಅಳತೆಯಲ್ಲಿ ಅಂತಲೂ ಮಾಡೋಕ್ಕೆ ಹೋಗಬಾರ್ದು. ನಮಗೆ ಅದು ಓಕೆ, ಇಷ್ಟು ಹಾಕಿದ್ರೆ ಇಷ್ಟ ಆಗುತ್ತೆ ಅನ್ನೋ ಒಂದು ಇದ್ರಲ್ಲಿ ಮಾಡಿದ್ರೆ, ಬೇಸಸಲ್ಲಿ ಮಾಡಿದ್ರೆ ನಮ್ಗೆ ತುಂಬ ಚೆನ್ನಾಗೂ ರುಚಿ ಕೊಡುತ್ತೆ, ನಮಗೂ ಸಮಾಧಾನ ಆಗುತ್ತೆ ಅಲ್ವಾ. ಈಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಬೆಲ್ಲದ ಪಾಕಕ್ಕೆ. ಬೇಳೆ ಹಾಕಿ 1-2 ನಿಮಿಷ ಬಿಟ್ಟು ಆಮೇಲೆ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಸಿಮ್ಮಲ್ಲಿಟ್ಟು ಒಂದು 10 ನಿಮಿಷ ಬೇಯಿಸೋದ್ರಿಂದ ನಾವು ಫ್ರಿಜ್ಜಲ್ಲಿ 15 ದಿನ ಇಟ್ಟರೇನು ಕೆಡಲ್ಲ. ನಾವು ಬೇಯಿಸ್ತೇನೆ ಅದನ್ನು ಹಂಗೆ ಕಲಸಿ ನಾವು ಹಾಗೇ ಪೂರ್ಣ ಮಾಡೋಕ್ಕೆ ಹೋದರೆ ತುಂಬ ಬೇಗ ಹಾಳಾಗ್ಬಿಡುತ್ತೆ ಒಬ್ಬಟ್ಟು. ಅದಕ್ಕೋಸ್ಕರ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಈ ಥರ ಬೇಯಿಸ್ಕೊಳ್ಳಿ. ಈಗ ಆರಾದಮೇಲೆ ನಾನು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಮ್ಮ ಮನೇಲಿ ರೋಲ್ ಇಲ್ಲ, ಅದಕ್ಕೋಸ್ಕರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ. ನೋಡಿ ಈ ಥರ ಹೂರ್ಣ ಆಗಿದೆ. ಹೂರ್ಣ ಆದಮೇಲೆ ಒಂದು ಸ್ವಲ್ಪ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊತೀನಿ, ಯಾಕೆಂದರೆ ಬೇಗ ಆಗುತ್ತೆ ಅಂತ. ಈ ಥರ ಪ್ಲಾಸ್ಟಿಕ್ ಪೇಪರಲ್ಲಿ ನೀವು ತಟ್ಟಬಹುದು, ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಈ ಥರ ಯೂಸ್ ಮಾಡಿ ಪೇಪರ್ನ. ಈ ಥರ ಹೂರ್ಣ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಮಾಡ್ಕೋಬೋದು. ಅದಕ್ಕಾಗಿ ಫಸ್ಟೇ ನಾನು ಹೂರ್ಣ ರೆಡಿ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಈ ರೀತಿ. ನಾನು ಯುಗಾದಿ ಹಬ್ಬದ್ದು ಯಾಕೆ ಲೇಟಾಗಿ ಆಗ್ತಾಯಿದ್ದೀನಿ ಅಂದರೆ ಸ್ವಲ್ಪ ನನ್ನ ಮೊಬೈಲ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಹಬ್ಬದ್ದೆಲ್ಲ ವೀಡಿಯೋ ಬೇರೆ ಮೊಬೈಲಲ್ಲಿ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಯಾರೂ ಏನೂ ಅಂದ್ಕೋಬೇಡಿ, ಕ್ಷಮೆ ಇರಲಿ. ನೋಡಿ ಈ ಥರ ಪ್ಲಾಸ್ಟಿಕ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕನಕ ಎತ್ಕೊಂಡು ಹೂರ್ಣ ಎತ್ಕೊಂಡು ಈ ಥರ ಹಾಕಿ ಮಾಡ್ತಾ ಇರೋದು. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಒಬ್ಬಟ್ಟಿಗೆ. ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ನೀವೇ ನೋಡ್ಬೋದು. ನಾವು ಯಾವ ರೀತಿ ಎಳಿತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ. ಫಸ್ಟ್ ಆಫ್ ಆಲ್ ನನಗೂ ಅವಾಗೆಲ್ಲ ಒಬ್ಬಟ್ಟು ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ, ತುಂಬ ಕಷ್ಟ ಬೀಳ್ತಾ ಇದೆ ಅವಾಗ ಒಬ್ಬಟ್ಟು ಮಾಡೋದಕ್ಕೆ. ಮಾಡ್ತಾ ಹಾಗೆ ನನಗೂ ಈಗ ತುಂಬ ಚೆನ್ನಾಗಿ ರೂಢಿ ಆಯಿತು.
ಈಗ ಪ್ಯಾನ್ ಮೇಲೆ ಹಾಕಿ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಎಣ್ಣೆನೂ ಹಾಕಿದ್ದೀನಿ. ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಏನೇ ಕ್ವಶನ್ಸ್ ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ಡಿ ಎಮ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಯಾವುದೇ ರೆಸಿಪಿ ಬೇಕಾದ್ರೂ ತಿಳಿಸ್ತೀನಿ. ಈಗ ಒಬ್ಬಟ್ಟು ಸಾರು ಮಾಡೋಣ ಬನ್ನಿ. ಒಬ್ಬಟ್ಟು ಆಯ್ತಲ್ವಾ, ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಒಬ್ಬಟ್ಟಿಗೆ ಸಾರಿಗೆ ರುಬ್ಕೊಳ್ಳೋದಕ್ಕೆ ಟೊಮೆಟೊ, ಕಾಳುಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಧನ್ಯ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಒಂದು ಸ್ವಲ್ಪ ಬೆಲ್ಲ, ಹುಣಸೆ, ಒಂದೊಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು, ಬೇಯಿಸಿಟ್ಟಿರೋದು ಬೇಳೆ, ಮತ್ತು ಒಗ್ಗರಣೆಗೆ ಮೆಣಸಿನ್ಕಾಯಿ, ಒಣಗಿನ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಜೀರಿಗೆ ಪುಡಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ. ಈಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಸಾರಿಗೆ. ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿ, ಒಣಗಿನ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಧನ್ಯ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊಳ್ಳೋಣ, ಟೊಮೆಟೊ, ಕಾಳುಮೆಣಸು, ಜೀರಿಗೆ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಒಂದು ಸಾರಿಗೆ ಆಗಲಿ ನಾವು ಫ್ರೈ ಮಾಡಿದಷ್ಟು ಅದು ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು. ಬೇಳೆ ಒಬ್ಬಟ್ಟಿನ ರಸ ಮಾಡೋದು ತುಂಬ ಈಸಿ, ಏನು ಕಷ್ಟ ಏನಿಲ್ಲ. ಈಗಾಗಿದೆ ಅಲ್ಲ, ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೆಲ್ಲ ಎತ್ತಿಟ್ಟಿದ್ದೆ, ಬೆಲ್ಲನೂ ಮತ್ತು ಬೇಳೆ ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಬೇಳೆ ಎತ್ತಿಟ್ಟಿದ್ದೀನಿ ಸಾಂಬಾರ್ಗೆ, ಹಂಗೆ ಹಾಕೋಣ. ತುಂಬ ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಅಂತ. ಈಗ ಒಂದು ತಪ್ಪಲೆ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಣಗಿನ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಂಬಾರು ರುಬ್ಬಿದ್ದಾಯಿತು. ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ನಾನು ಅವಾಗೇ ಹೇಳಿದ್ನಲ್ಲ ಬೇಳೆ ಒಂದು ಸ್ವಲ್ಪ ಎತ್ತಿಟ್ಟೆ ಅಂತ, ಅದನ್ನು ಈಗ ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ಬೇಳೆ ನಾವು ನೀರು ಎತ್ತಿಟ್ಟಿದ್ವಿ ಅಲ್ವಾ ಒಬ್ಬಟ್ಟಿಗೆ ಬೇಯಿಸ್ಬೇಕಾದ್ರೆ, ಆ ನೀರನ್ನ ಹಾಕಿ ಇಟ್ಟಿದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ, ಬೆಲ್ಲ ಹಾಕಿ, ರುಬ್ಬಿರೋ ಖಾರ ಹಾಕಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬೇಯಿಸೋಣ. ರುಬ್ಬಿರೋ ಖಾರನೂ ಹಾಕ್ಬಿಡಿ. ಅದಕ್ಕೆ ಒಂದು ಸ್ವಲ್ಪ ನೀರು ನಿಮಗೆ ಕನ್ಸಂಟ್ರೇಷನ್ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಯಾವ ಅಳತೆಯಲ್ಲಿ ಬೇಕೋ ಹಾಗೆ. ನೋಡಿದ್ರಲ್ಲ ನಮ್ಮನೆ ಹಬ್ಬದ ಊಟ, ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟಿಂಗಲ್ಲಿದ್ದೀನಿ.